ಇಲ್ಲ ನಮ್ಮ ಓನರ್ ಕೊಟ್ಟಿದ್ವಿ ಮಾತ್ರ. ತುಂಬ ಚೆನ್ನಾಗಿದೆ. ಜಾತ್ರೆಲಿ ನಾನು ಜಾತ್ರೆಗೆ ಹೋಗಿದ್ನ, ನಮ್ಮ ತಂಗಿ ಜಾತ್ರೆ ಕೊಡ್ಸಿದ್ದ ಕಡೆ ಮಾತ್ರ. ಹೌದಾ, ಚೆನ್ನಾಗಿದೆ. ಬಂದ ಮಕ್ಕಳು ಬಿಟ್ಟು ಬಂದಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನಗಂತೂ ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ಸಂಜೆ ಟೈಮ್ ಅಲ್ವಾ, ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೆ. ನಮ್ಮ ಅಕ್ಕನ ಮನೇಲಿ ಇವತ್ತು ನನ್ನ ತಮ್ಮ ಕರ್ಬೂಜ ತಂದಿದ್ದಾರೆ. ಜ್ಯೂಸ್ ಮಾಡಬೇಕು ಅಂತ, ಜ್ಯೂಸ್ ಮಾಡೋಣ ಅಂತ ನಮ್ಮ ಅಕ್ಕನ ಮನೇಲಿ ಇವಾಗ ನಾನು ಪ್ರಿಪೇರ್ ಮಾಡ್ತೀನಿ. ಯಾವ ಥರ ಜ್ಯೂಸ್ ಮಾಡೋದು ಅಂತ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ. ಹಾಗೆ ಇವತ್ತು ನಾನು ಸಣ್ಣ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಬೇಕು. ಹಾಗೆ ನೋಡಿ, ಇವಾಗ ನಮ್ಮ ಅಕ್ಕ ನೋಡಿ, ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ನನ್ನ ಅಕ್ಕನ ಮನೇಲಿ ಗಿಡ್ಮಾವನು ಸಹ ಕಟ್ ಮಾಡಿ ಇಟ್ಟಿದ್ದಾಳೆ ಉಪ್ಪಿನಕಾಯಿ ಹಾಕಲಿಕ್ಕೆ. ನೋಡಿ ಯಾವ ಥರ ಕಟ್ ಮಾಡಿದ್ದಾಳೆ ಅಂತ. ಹಾಗೆ ನೋಡಿ, ರುಬ್ಬಿಟ್ಟಿದ್ದಾಳೆ ಅಕ್ಕಿ. ಅಕ್ಕಿ ಬೆಳಗ್ಗೆ ದೋಸೆಗೋಸ್ಕರ ಅಕ್ಕಿನೂ ಸಹ ರುಬ್ಬಿಟ್ಟಿದ್ದಾಳೆ. ಇಲ್ಲಿ ಬನ್ನಿ, ನಾನು ಕರ್ಬೂಜ ಏನು ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕರ್ಬೂಜ ಕಟ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ಮತ್ತೆ ನನ್ನ ಅಮ್ಮ ಮಾಡ್ಕೊಟ್ಟಿದ್ದ, ಇವಾಗ ನೀನೇ ಮಾಡೋ ಅಕ್ಕ ಅಂತಿದ್ದಾನೆ. ಹಂಗಾಗಿ ನಾನೇ ಮಾಡ್ತಿರೋದು, ಇಲ್ಲ ಅಂದ್ರೆ ಅವ್ನ ಕೈಲೇ ಮಾಡಿಸುವೆ ನಾನು ಇವಾಗ. ಮಕ್ಕಳೆಲ್ಲ ಕಟ್ ಮಾಡಿದ್ದೀನಿ. ಇದು 2 ಕರ್ಬೂಜ ಹಣ್ಣು, ಹಂಗಾಗಿ ಸಣ್ಣ ಕಟ್ ಮಾಡಿದ್ದೀನಿ. ಮಕ್ಕಳೆಲ್ಲ ಇದ್ದಾರೆ, ಅದಕ್ಕೋಸ್ಕರ ಅವ್ರು ಮಾಡ್ಕೊಳಕ್ಕೋಸ್ಕರ ಇದು ಸಣ್ಣ ಕಟ್ ಮಾಡ್ಕೊಂಡು ಜಾಸ್ತಿ ಇದೆ. ಬನ್ನಿ ನೋಡೋಣ ಯಾವ್ದು. ನೋಡಿ, ಇವಾಗ ಒಂದು ಜಾರ್ ತಗೊಂಡಿದ್ದೀನಿ. ಇದು ಮಿಕ್ಸಿ ಜಾರಿನೇ. ಜಾರಿ ನಾನು ಇವಾಗ ಸ್ವಲ್ಪ ಕರ್ಬೂಜ ಹಾಕೊತಾ ಇದ್ದೀನಿ. ನೋಡಿ, ಇದಕ್ಕೊಂದು 4 ಸ್ಪೂನ್ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆ ನಾನು 1 ಸ್ಪೂನ್ ಅಷ್ಟು ಹನಿ ಆ್ಯಡ್ ಮಾಡ್ತಾ ಇದ್ದೀನಿ, ಜೇನುತುಪ್ಪ. ಇದು ಇಷ್ಟೇ ಸಾಕು, 1 ಸ್ಪೂನ್ ಅಷ್ಟು ಸಾಕು. ಇದ್ರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಬೇಡ, ನೆಸಿಟಿ ಏನಿಲ್ಲ. ಆಲ್ಮೋಸ್ಟ್ ಇವ್ರ ಮನೇಲಿ ಯಾವಾಗಲೂ ಹನಿ ಇರುತ್ತೆ, ಹಾಗಾಗಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಒಂದು 2-3 ಸ್ಪೂನ್ ನಾನು ಐಸ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಸೆಸಿಟಿ ಏನಿಲ್ಲ, ಐಸ್ ಕ್ರೀಮ್ ಇದ್ದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಬೇಡ. ಈಗ ತುಂಬ ಸಮ್ಮರ್ ಟೈಮ್ ಅಲ್ವಾ, ಹಾಗಾಗಿ ತುಂಬ ತಂಪಾಗಬೇಕು ಅಂತೇಳಿ ನಾವು ಐಸ್ ಕ್ರೀಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಮಕ್ಳಿಗೆ ಮಾಡ್ಕೊಡಿ, ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಇವಾಗ ರಜದ ಟೈಮಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಕುಣಿಯಕ್ಕೆ ಹೋಗಿರ್ತಾರೆ ಹೊರಗಡೆ ಬಿಸಿಲಲ್ಲೆಲ್ಲ. ಆ ಟೈಮಲ್ಲೆಲ್ಲ ನಾವು ಮಕ್ಳಿಗೆ ಈ ಥರ ಒಂದೊಂದು ಜ್ಯೂಸ್ ಮಾಡಿಕೊಟ್ರೆ ಅವಕ್ಕೆ ತುಂಬ ಇಷ್ಟನೂ ಆಗುತ್ತೆ ಮತ್ತು ತಂಪು ಆಗುತ್ತೆ. ದೇಹ ಬಾಡಿ ಎಲ್ಲ ಹೀಟ್ ಆಗಿದ್ರೆ ಅದೆಲ್ಲ ಅವ್ರಿಗೆ ಕಮ್ಮಿ ಆಗುತ್ತೆ. ಅಂದರೆ ಇಷ್ಟೆಲ್ಲ ಆ್ಯಡ್ ಮಾಡಿದ್ಮೇಲೆ ಇವಾಗ ನಾನು 1 ಲೋಟ ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಇದ್ದರೆ ಹಾಕಿ, ಇಲ್ಲಾಂದರೆ ಹಾಲು ಏನು ಬೇಡ, ನೀರು ಹಾಕಿದ್ರೆ ಸಾಕು. ನೀರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಲು ಹಾಕ್ತಾ ಇದ್ದೀನಿ. ಸಾಕು, 1 ಲೋಟ ಹಾಲು ಹಾಕಿದ್ರೆ ಸಾಕು. ಇಷ್ಟನ್ನು ನೀವು ಜ್ಯೂಸ್ ಮಾಡಿದ್ರೆ ಸಾಕು ಅಷ್ಟೇ. ನಾನು ಇವಾಗ ಒಂದು 2 ಲೋಟದಷ್ಟು ನಾನು ಜ್ಯೂಸ್ ಮಾಡಿದರೆ ಇವಾಗ ಸರ್ವ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಗುತ್ತೆ ನೋಡಿ ನಿಮಗೆಲ್ಲ. ಈ ಥರ ಮಾಡ್ಕೊಂಡು ನೀವು ಸಮ್ಮರ್ ಟೈಮಲ್ಲಿ ಮಾಡ್ಕೊಂಡು ಈ ಥರ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಇದು ನೋಡಿ, ನಾನು ಮಕ್ಳಿಗೆ ಕೊಡ್ತೀನಿ, ಏನು ಮಾಡ್ತಾರೆ ಅಂತ ನೋಡಿ. ಇದನ್ನು ಮಕ್ಳಿಗೆ ತೋರಿಸ್ತಾ ಇದ್ದೀನಿ, ಮಕ್ಳಿಗೆ ಕೊಡ್ತೀನಿ. ಮಕ್ಳು ರಿಯಾಕ್ಷನ್ ನೋಡೋಣ ಏನಂತಾರೆ ಅಂತ. ಸೂಪರ್ ಆಗಿದೆಯಾ? ತುಂಬ ಚೆನ್ನಾಗಿದೆಯಾ? ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಶೇರ್ ಮಾಡ್ಕೊಂಡು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ.